ನಮಸ್ತೆ. ಸರೋಜ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬಿನ್ನಿ ಲೇಔಟ್, ಬೆಂಗಳೂರು. ಬ್ಯಾಕ್ ಬೆಂಡಿಂಗ್ ವಿತ್ ಸಪೋರ್ಟ್ ತೊಗೊಂಡು, ವಾಲ್ ಸಪೋರ್ಟ್ ತೊಗೊಂಡು ಮಾಡ್ತಾರೆ. ಈಗ ಟರ್ನ್ ಮಾಡ್ಕೊಳ್ಳಿ, ಆ ಕಡೆಗೆ ಗೋಡೆ ಕಡೆಗೆ ಟರ್ನ್ ಮಾಡಿ, ಆ ಕೈಗಳನ್ನು ಗೋಡೆಗೆ ಪ್ರೆಸ್ ಮಾಡ್ಕೊಳ್ಳಿ. ಶೋಲ್ಡ್ರ್ ಡ್ರಾಪ್ ಮಾಡಿ, ನಿಮ್ಮ ವೇಸ್ಟ್ ಲೈನಲ್ಲಿ ಇಟ್ಕೊಳ್ಳಿ ಕೈಗಳು. ಈಗ ನಿಧಾನ ಬೆಂಡ್ ಮಾಡಿ, ಕಾಲುಗಳನ್ನು ನೇರ ಮಾಡಿ, ಪೃಷ್ಠದ ಭಾಗ ಟೈಟ್ ಮಾಡಿ, ಗೋಡೆ ಕಡೆಗೆ ಸೊಂಟದ ಭಾಗ ನೂಗ್ತಾ ನಿಧಾನ ಹಿಂದಕ್ಕೆ ಬೆಂಡ್ ಮಾಡಿ. ಕೈಗಳು ಫೋಲ್ಡ್ ಮಾಡಿದರೆ ಇದು ಬೆಂಡ್ ಮಾಡೋಕ್ಕೆ ಈಸಿ ಆಗುತ್ತೆ. ದೃಷ್ಟಿ ನೇರ, ಉಸಿರಾಟವನ್ನು ಗಮನಿಸ್ತಾ ಇರಿ. ಬ್ಯಾಕ್ ಪೇಯ್ನ್ ಇರೋರು ಸಹ ಇದನ್ನು ಮಾಡ್ಬೋದು. ಅಂದರೆ ಸಪೋರ್ಟ್ ತೊಗೊಂಡು ಮಾಡ್ತಿದ್ರಲ್ಲ, ಕಾಲು ನೇರ ಇಟ್ಕೊಂಡು ಮಾಡಿದ್ರೆ ಈಸಿ ಆಗುತ್ತೆ. ಐಬಾಲ್ ಸ್ಟ್ರೈಟ್ ಇರಲಿ. ಮತ್ತು ಬ್ರೀದಿಂಗ್ ಪ್ರಾಬ್ಲಮ್ ಇರೋರಿಗೆ, ಅಸ್ತಮಾ ಪ್ರಾಬ್ಲಮ್ ಇರೋರಿಗೆಲ್ಲ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇದು. ಸ್ಲೋಲಿ ಕಮ್ ಬ್ಯಾಕ್. ಅಲ್ಲೇ ನೇರ ನಿಂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಡೀಪ್ ಇನ್ಹಲೇಷನ್, ಎಕ್ಸಲೇಷನ್ ಮಾಡಿ. ಫ್ರಂಟಲ್ ಥೈಸ್ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಅಲ್ಲಿರೋ ಎಕ್ಸ್ಟ್ರಾ ಫ್ಯಾಟ್ ಕರಗತ್ತೆ. ಈಗ ಸೆಕೆಂಡ್ ಸ್ಟೆಪ್ ಮಾಡಿ. ಇದರಲ್ಲಿ ತುಂಬ ವೇರಿಯೇಷನ್ಸ್ ಇರುತ್ತೆ. ಒಂದು 2 ಸ್ಟೆಪ್ ಇವತ್ತು ಮಾಡ್ತಾ ಇರೋದು. ಕೈ ಬೆರಳು ಲಾಕ್ ಮಾಡ್ಕೊಳ್ಳಿ. ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಬಟೆಗೆ ಸ್ಟ್ರೈಟ್ ಮಾಡಿ, ಪೃಷ್ಠದ ಭಾಗ ಟೈಟ್ ಮಾಡ್ತಾ ಮುಂದಕ್ಕೆ ನೂಗ್ತಾ ಕಾಲುಗಳು ನೇರ ಇಟ್ಕೊಂಡು ಹಿಂದಕ್ಕೆ ಬೆಂಡ್ ಮಾಡಿ. ಐಬಾಲ್ ಸ್ಟ್ರೈಟ್ ಇರಲಿ. ಕುತ್ತಿಗೆ ಸ್ಟ್ರೆಚ್ ಆಗೋದ್ರಿಂದ ಥೈರಾಯ್ಡ್ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ. ಎಲ್ಲರೂ ಮಾಡ್ಬೋದು ಇದು. ಇಂಥವ್ರು ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ. ವಿತ್ ಸಪೋರ್ಟಲ್ಲಿ ಮಾಡ್ತಾ ಇರೋದ್ರಿಂದ, ಗೋಡೆ ಹತ್ತಿರ ನಿಂತಿರೋದ್ರಿಂದ ಈಸಿ ಆಗುತ್ತೆ. ಮತ್ತು ಗೋಡೆಯಿಂದ 2 ಇಂಚ್ 3 ಇಂಚ್ ಕಾಲು ಮುಂದೆ ಗೋಡೆಯಿಂದ ಹಿಂದಕ್ಕೆ ಇಟ್ಕೋಬೇಕು. ಆಗ ನಿಮಗೆ ನಿಂತ್ಕೊಳ್ಳೋಕೆ ಬ್ಯಾಲೆನ್ಸ್ ಸಿಗುತ್ತೆ. ಇಲ್ಲಾಂದರೆ ಕಷ್ಟ ಆಗ್ತಾ ಇರುತ್ತೆ. ಸ್ಲೋಲಿ ಕಮ್ ಅಪ್. ಈ ಕಡೆ ಟರ್ನ್ ಮಾಡ್ಕೊಳ್ಳಿ. ಇದು ಮಾಡೋದ್ರಿಂದ ಕಾಲುಗಳಿಗೆ ಚೆನ್ನಾಗಿ ಶಕ್ತಿ ಬರುತ್ತೆ. ಮತ್ತು ಫ್ರಂಟಲ್ ಥೈಸು, ಲೋವರ್ ಅಬ್ಡಮನ್ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ, ಎದೆ ಭಾಗ ಹಿಗ್ಗೋದ್ರಿಂದ ಉಸಿರಾಟದ ತೊಂದರೆ ಎಲ್ಲ ಕಡಿಮೆ ಆಗುತ್ತೆ. ಡೀಪ್ ಇನ್ಹಲೇಷನ್, ಎಕ್ಸಲೇಷನ್ ಮಾಡ್ತಾ ಇರಬೇಕು. ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಬೇರೆಯವ್ರಿಗೂ ಶೇರ್ ಮಾಡಿ. ಎಲ್ಲ ಸಿಂಪಲ್ಲಾಗಿರೋ ಆಸನಗಳು ತೋರಿಸ್ತಾ ಇರೋದು. ಮನೇಲಿರೋರು ಇದನ್ನು ಯೂಸ್ ಮಾಡಿಕೊಂಡು ಅದರ ಲಾಭ ತಗೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್. ಅದರಲ್ಲಿ ತುಂಬ ವಿಡಿಯೋಸ್ ಇದೆ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ಆರೋಗ್ಯವಾಗಿರಿ. ನಮಸ್ತೆ.